ವೇಷಗಳು ತುಂಬ ವಿಶೇಷವಾದ ಸಿನಿಮಾ. ರವಿ ಬೆಳಗೆರೆ ಅವರ ಕತೆ. ಕಿಶನ್ ರಾವ್ ದಳವಿ ಇವರು ನಿರ್ಮಾಪಕರು, ನಿರ್ದೇಶಕರು ಸಿನಿಮಾಗೆ. ರವಿ ಬೆಳಗೆರೆ ಅವರ ಅಭಿಮಾನಿಗಳಿಗೆಲ್ಲ ಅವರ ಕಥೆಗಳು ತುಂಬ ಇಷ್ಟ. ನಾವು ಎಷ್ಟೋ ವರ್ಷಗಳು ಅವರ ಪತ್ರಿಕೆಯಲ್ಲಿ ಅವರ ಬರಹನ ಓದ್ಕೊಂಡು ಬಂದಿದ್ದೀವಿ. ಅವರ ಬರಹ ಈಗ ಸಿನಿಮಾ ಆಗಿ ಬರ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಪಾತ್ರ ಬಸಮ್ಮ ಮತ್ತು ಬಸಪ್ಪ, ಈ ಎರಡು ಶೇಡ್ ಇರೋವಂಥ ಪಾತ್ರ. ಅದನ್ನು ಕಿಟ್ಟಿ ಸರ್ ನಿರ್ವಹಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಆಲ್ರೆಡಿ ನೋಡಿರ್ಬೋದು ಯೂಟ್ಯೂಬಲ್ಲಿ ಟೀಸರ್ನ. ಮತ್ತು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ಕೌಶಿಕ್ ಹರ್ಷ ಅವರು, ವಿದ್ವಾನ್ ಕೌಶಿಕ್ ಹರ್ಷ ಅವರು. ಮತ್ತು ಈಗ ನೀವು ಕೇಳಿದ ಹಾಡನ್ನು ಅದರದ್ದು ಲಿರಿಕ್ಸ್ ಬರೆದಿರೋದು ಕೌಶಿಕ್ ಹರ್ಷ ಅವರು ಮತ್ತು ಅವರ ಅಣ್ಣ ಚೇತನ್ ಸದಾನಂದ ಅವ್ರು ಬೇಸಿಕಲಿ ಸ್ಪೆಷಲಿಸ್ಟ್ ಅವರು. ಆದರೆ ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಗೆ ನಮ್ಮ ಚಿತ್ರದ DOP ಆದಂಥ ಮನೋಹರ್ ಜೋಶಿ ಅವರು ಇಲ್ಲಿದ್ದಾರೆ. ಹಾಗೆ ನಮ್ಮ ಡೈಲಾಗ್ ರೈಟರ್ ಆದಂಥ ಜಗದೀಶ್ ನಡನಹಳ್ಳಿ ಅವರು ಇಲ್ಲಿದ್ದಾರೆ. ಸೊ ನಮ್ಮ ಇಡೀ ಚಿತ್ರತಂಡದ ಪರವಾಗಿ ಕಿಟ್ಟಿ ಸರ್ಗೆ ಮತ್ತೊಮ್ಮೆ ನಾವು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಸರ್. ಮೊದಲನೇದಾಗಿ ಕಿಟ್ಟಣ್ಣಂಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಒಂದು ಶೆಡ್ಯೂಲ್ ಮುಗಿಸಿದ್ದೀವಿ. ನೆಕ್ಸ್ಟ್ ಶೆಡ್ಯೂಲು ಇನ್ನೇನು ಇನ್ನೊಂದು 15 ಡೇಸ್ 20 ಡೇಸಲ್ಲಿ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಮ ಕೌಶಿಕ್ ಹರ್ಷ ಅವ್ರು ಮಾತಾಡ್ತಾರೆ. ಒಂದು ನಿಮಿಷ ಕೊಟ್ಟೆ ಸಾಂಗ್ ಬಗ್ಗೆ. ಆ್ಯಕ್ಚುಲಿ ಅಲ್ಲ, ಈಗ ಬರೀ ಒಂದು 8 ದಿನಗಳಿಗೆ ಎಷ್ಟು 12 ದಿನ ಮಾಡಿದ್ವಿ. 10 ಡೇಸ್ ಶೂಟ್ ಮಾಡಿದ್ದಾನೆ. ಆ ಶೂಟ್ ಮಾಡಿದ ಪೋರ್ಷನ್ಸಲ್ಲೂ ಬೆಂಗಳೂರು ಮಾಡಿದ್ದೀವಿ. ಈಗ ನಂತರ ಮಹಾಕಾಳೇಶ್ವರಕ್ಕೆ ಹೋಗ್ಬೇಕು, ಮಧ್ಯಪ್ರದೇಶಕ್ಕೆ ಹೋಗ್ಬೇಕು, ಸವದತ್ತಿಗೆ ಹೋಗ್ಬೇಕು. ಅಲ್ಲೊಂದು ಒಟ್ಟು ಇನ್ನೊಂದು 36-37 ದಿನಗಳ ಕೆಲಸ ಇದೆ. ಮುಗಿಸ್ತೀವಿ. ಸಿನಿಮಾ ಮುಗಿಸಿದ ಮೇಲೆ ಕೂತ್ಕೊಂಡು ಮಾತಾಡಿದ್ರೆ ನಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಏನು ಮಾಡಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ, ಏನು ನೋಡಿದ್ದೀವಿ ಅಂತ ಗೊತ್ತಿರುತ್ತೆ. ಅನುಭವಗಳಿಲ್ಲದೆ ಸುಮ್ಮನೆ ಬೊಗಳೆ ಬಿಡೋದು ಚೆನ್ನಾಗಿರಲ್ಲ. ಸಿನಿಮಾ ಮಾಡಿದ್ಮೇಲೆ ಮಾತಾಡ್ತೀವಿ. ಪ್ರಯತ್ನ ಪಡ್ತಾಯಿದ್ದೀನಿ ಸರ್. ಸೊ ಔಟ್ಪುಟ್ ಎಸ್ 100% ಮಾಡ್ತಾಯಿದ್ದೀವಿ. ಸೊ ಸಿನಿಮಾ ಬಂದಾದ್ಮೇಲೆ ಹೇಳಬೇಕು ಅನ್ನೋದು, ನೋಡಿದ್ರೆ ಹೇಳ್ತಾರೆ ಅನ್ನೋದು. ಅಪ್ಪ ಬ್ರೇಕ್ ಕೊಡದೇರು ಸಾಕಣ, ಬ್ರೇಕ್ ಏನು ಬೇಡ. ಏನು ಈಗ ಮತ್ತೆ ಈಸ್ ಬ್ಯಾಕ್ ಅಂತ ಹಾಕೋನು ಅವನು. ಏನು ನಾನೇನು ಮನೇಲಿ ಕೂತಿದ್ನ? ಹೀ ಈಸ್ ಬ್ಯಾಕ್, ಹೀ ಈಸ್ ಫ್ರಂಟ್. ಇಲ್ಲಪ್ಪ, ಕೆಲಸ ಮಾಡ್ತಾ ಇದ್ದೀವಿ, ಮಾಡ್ತಾನೇ ಇದ್ದೀವಿ, ನಿರಂತರವಾಗಿ ನಡೀತಾ ಇದೆ. ಜವಾಬ್ದಾರಿಗಳು ನಡೀತಾ ಇರುತ್ತೆ. ಗಾಡ್ ಬ್ಲೆಸ್. ಒಳ್ಳೇದಾಗಲಿ. ಏನು ಕೆಲಸ ಮಾಡ್ತೀವಿ ನೀನು? ಯು ಆರ್ ಬ್ಯಾಕಾ, ಫ್ರಂಟಾ? ಗಾಡ್ ಬ್ಲೆಸ್ ಯು. ಪ್ರಶ್ನೆಗಳನ್ನ ಕೇಳೋಕ್ಕಿಂತ ಮುಂಚೆ ನಿಮ್ಗಳಿಗೆ ಸ್ವಲ್ಪ ಸೆನ್ಸ್ ಇರಲಿ. ನೀನು ಹೇಳ್ತಾನೇ ಇರು, ಅವನು ಕೇಳೋದೇ ಇಲ್ಲ. ಹ್ಞೂನಮ್ಮ. ಅಲ್ಲ, ರವಿ ಬೆಳಗೆರೆ ಅವರ ಕಥೆಯನ್ನು ತುಂಬ ನಿಷ್ಠೆಯಿಂದ, ಪ್ರೀತಿಯಿಂದ, ಅದ್ಭುತವಾಗಿ ಅದರಲ್ಲಿ ಏನೇನು ಅಂಶಗಳಿದೆಯೋ, ಅವ್ರ ಮೂಲ ಉದ್ದೇಶ ಏನಿಟ್ಕೊಂಡು ಬರೆದ್ರು, ಯಾವ ವಿಚಾರಗಳನ್ನ ಅದ್ರಲ್ಲಿ ಹೆಣೆದಿದ್ದಾರೆ, ಅದನ್ನೆಲ್ಲವನ್ನೂ ಡೀಟೇಲಾಗಿ ಸೌಜನ್ಯ ಮತ್ತು ಕಿಶನ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರು ಸ್ಕ್ರಿಪ್ಟಿಂಗ್ ಮಾಡಿದ ಟೈಮೇ ನನಗೆ ಭಾಳ ಒದ್ದಾಟ ಆಗ್ಬಿಡ್ತು. ದಿನ ಬೆಳಗಾದ್ರೆ ಕೂತ್ಕೊಂಡು ಕೆಲಸ ಮಾಡಿ ಯಾವ್ಯಾವುದೋ ಸಣ್ಣ ವಿಚಾರಗಳಿವೆ. ಅವರು ಒಂದು ಲೈನ್ ಬರೆದು ಬಿಡ್ತಾರೆ, ಸಾವಿರಾರು ಪುಷ್ಪಗಳ ನಂತರ ಅಂತ. ಎಲ್ಲಿ ಹುಡುಕ್ತೀಯ 1000 ಪುಷ್ಪ? ಅದನ್ನು ಯಾರಪ್ಪ, ಮಾರ್ಕೆಟಾ? ಬಾ, ನಿನಗೈತೆ, ಆಮೇಲೆ ಸಿಗು ಹೊರಗಡೆ, ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತೀನಿ ನೀನು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದರೆ ಅದನ್ನೆಲ್ಲೂ ರಿಲೆವೆಂಟಾಗಿ ವಸ್ತುಸ್ಥಿತಿ ಏನಿದೆ ಅದನ್ನು ಅಷ್ಟೇ ಪ್ರಾಮುಖ್ಯತೆ ಇಟ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರು ಒಳ್ಳೆ, ನಿಮ್ಮ ಹಾರೈಕೆ ಇರಲಿ ಕಣಪ್ಪ. ಥ್ಯಾಂಕ್ ಯು. ಅಲ್ಲ, ಅವರೇನು ಯಾವುದೋ ಲವ್ ಸ್ಟೋರಿ ಏನೋ ಮಾಡಿಲ್ಲ ಕಣಪ್ಪ. ನಾನು ಮಾಡಿದ್ದ, ನಾನು ಇನ್ನೂ ಏನೋ ಸ್ಟೋರಿ ಮಾಡಿದ್ದೀನಿ. ಸುಮ್ಮನೆ ಸ್ಕ್ಯಾಲ್ಪಲ್ಲಿ ಹಿಡಿಯೋ ಕೈಗೆ ಒಂದು ಪೆನ್ ಕೊಟ್ಬಿಟ್ಟು ನೀನು ಲಿರಿಕ್ಸ್ ಬರೀ ಅಂತ ಹೇಳ್ತಿದ್ದ. ಮುಂಚೆಯಿಂದನೂ ಬರ್ಕೊಂಡು ಬಂದಿದ್ದೀನಿ. ಸುಮಾರು ಒಂದು 4 ಮೂವಿ ಅವನ ಜೊತೆ. ಮೊನ್ನೆ ಯಾತಕ್ಕೋ ತಮಾಷೆ ಮಾಡ್ತಾ, ಈ ಮೂವಿಲಿ ನಾನು ಮರ್ತುಬಿಟ್ಟಿದ್ಯಾ ಅನಿಸುತ್ತೆ ಅಂತ ಅಂದೆ. ಇಲ್ಲ, ನಿನಗೊಂದು ಇಂಪಾರ್ಟೆಂಟ್ ರೋಲ್ ಇದೆ, ನೀನು ಅದಕ್ಕೆ ಬರಿಬೇಕಾಗತ್ತೆ ಅಂತಂದರು. ಯಾವ ಮೂವಿ ಅಂತ ಕೇಳಿದ ತಕ್ಷಣ ವೇಷಗಳು ಅಂತಂದ. ಹೆಸರೇ ಸ್ವಲ್ಪ, ವೇಷಗಳು ಈಸ್ ಅ ವೆರಿ ಪವರ್ಫುಲ್ ಟೈಟಲ್. ಸೆಕೆಂಡು ಕತೆ ಅಂತಂದರೆ ರವಿ ಬೆಳಗೆರೆ ಸರ್ ಬರೆದಿರೋ ಒಂದು ಕಥೆನ ಮೂವಿ ಮಾಡೋದೇ ಒಂದು ದೊಡ್ಡ ಧೈರ್ಯ, ಆಯಿತಾ. ಸೊ ಅದಕ್ಕೂ ಕೈ ಹಾಕಿದರೆ ಅದಕ್ಕೆ ಸಕ್ಸಸ್ ಸಿಗುತ್ತೆ. ಅದಕ್ಕೆ ಒಂದು ಸಾಂಗ್ ಬರಿಬೇಕು ಅಂತ ಹೇಳಿದಾಗ ನನಗೊಂಚೂರು ಹೆದರಿಕೆ ಇತ್ತು. ಡೈರೆಕ್ಟ್ರ್ ಸರು ಇಡೀ ಸ್ಟೋರಿ ಹೇಳಿಬಿಟ್ಟು, ಇದರಲ್ಲಿ ಅಂದರೆ ಒಂದು ತತ್ವಪದ ಇರಬೇಕು, ಸ್ಟೋರಿನ ಈ ಸಾಂಗು ಹೇಳಬಾರ್ದು, ಬಟ್ ಏನೋ ಇದೆ ಅನ್ನೋದು ಗೊತ್ತಾಗೋ ಥರ ಇರಬೇಕು. ಅಂದರೆ ಇಟ್ ಶುಡ್ ಬಿ ಲೈಕ್ ಅ ಬ್ಲ್ಯಾಂಕೆಟ್
ಅಂತ ಹೇಳಿದಾಗ ಒಂದಷ್ಟು ಪದಗಳು ಕೂತ್ಕೊಂಡು ಫೈನಲಾಗಿ ಹಾಡೋದು ಯಾರು ಅಂತ ಕೇಳಿದೆ, ಶ್ರೀನಗರ್ ಕಿಟಿ ಸರ್ ಅಂದರು. ಇದು ಎಲ್ಲ ದಿಗ್ಗಜರು ಸೇರಿಕೊಂಡಿರೋದ್ರಲ್ಲಿ ನನ್ನ ಲಿರಿಕ್ಸ್ ಒಪ್ಪುತ್ತಾ ಏನು ಅಂಥೇಳಿ. ಆಮೇಲೆ ಐ ವಾಂಟೆಡ್ ಟು ಸಿ ಹೆಂಗೆ ಹಾಡ್ತಾರೆ ನೋಡಬೇಕು. ಯಾಕಂದರೆ ಕಿಟಿ ಸರ್ದು ಒಂದು ಬೇಸ್ ವಾಯ್ಸು, ಈ ಬೇಸ್ ವಾಯ್ಸಲ್ಲಿ ಈ ಪರ್ಟಿಕ್ಯುಲರ್ ಸಾಂಗ್ ಇದೆಯಲ್ಲ ಒಂದು ತುಂಬ ಹೈ ಪಿಚ್ಚಲ್ಲಿ ಬರುವಂಥ ಸಾಂಗು. ಇವ್ರ ಕೈಯಲ್ಲಿ ಹೆಂಗೆ ಹಾಡ್ತಾರೆ ನೋಡ ಅಂತ ಹಿ ಫಿನಿಶ್ಡ್ ಇಟ್ ಇನ್ ಐ ಥಿಂಕ್ 3 hours ಒಳಗಡೆ ಈ ಸಾಂಗ್ನ ಅವ್ರು ಹಾಡಿ ಶ್ರುತಿಗೆ ತಕ್ಕನಾಗಿ ಭಾವ ತಾಳ. ಐ ಆಮ್ ಅ ಮ್ಯೂಸಿಷಿಯನ್ ಟು, ಸೊ ಅದೆಲ್ಲ ನೋಡ್ತಾ ಇದ್ದೆ. ಇವರೆಲ್ಲರೂ ಶ್ರುತಿ ತಪ್ತಾರೆ, ತಾಳ ತಪ್ತಾರೆ, ಅಚ್ಚುಕಟ್ಟಾಗಿ ಹಾಡ್ತಾರೆ. ಲಾಸ್ಟಲ್ಲಿ ಒಂದು ಲೈನ್ ಹಾಡ್ತಾರಲ್ಲ, ಅದು ಎಲ್ಲರ ಕೈಲಿ ಹಾಡೋದು ಅಷ್ಟು ಈಸಿ ಇಲ್ಲ. ಅದನ್ನು ಹಾಡ್ತಾ ತಾಳಕ್ಕೆ ಸರಿಯಾಗಿ ನಗಾಡೋದು, ಒಂಥರ ವ್ಯಂಗ್ಯ ಮಾಡೋದು ಕೂಡ ಮಾಡ್ತಾರೆ. ಅಮೇಝಿಂಗ್ ಟ್ಯಾಲೆಂಟು ಕಿಟ್ಟಣ್ಣ. ಹ್ಯಾಪಿ ಬರ್ಡೇ ಟು ಯು ಆಯಿತಾ. ಇದೇ ಥರ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬರ್ತಾ ಇರಲಿ. ಐ ಹ್ಯಾವ್ ಬಿನ್ ಅ ಬಿಗ್ ಫ್ಯಾನ್ ಆಫ್ ಯು ಮುಂಚೆಯಿಂದನೂ. ಹೌದು, ಇತಿ ನಿನ್ನ ಪ್ರೀತಿಯ ಅಂತ ಒಂದು ಮೂವಿ ನೋಡಿಬಿಟ್ಟೆ ನಾನು. ಯಾರೂ ಇರಲಿಲ್ಲ ಮನೇಲಿ, ನಾನು ಒಬ್ಬನೇ ಹಾಕ್ಕೊಂಡು ನೋಡಿದ್ದೆ. ಎಲ್ಲ ಊರಿಗೆ ಹೋಗಿದ್ರು, ನಾನು ಒಬ್ಬ ಇದ್ದೆ. ಅಲ್ಲ, ಇದು 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 ಒಬ್ಬನೇ ಸಿನಿಮಾ ಹಾಕ್ಕೊಂಡು ನೋಡಿದ್ದೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇಮಿಡಿಯೇಟ್ಲಿ ಐ ಕಾಲ್ಡ್ ಮೈ ವೈಫ್ ಆ್ಯಂಡ್ ಡಾಟರ್. ಐ ಸೆಡ್ ಐ ಆಮ್ ಮಿಸ್ಸಿಂಗ್ ಯು ಗೈಸ್ ಅಂತ. ಅಷ್ಟು ಒಂದು ಒಳ್ಳೆ ಭಾವ ತುಂಬಿರುವಂತಹ ಮೂವಿ ಅದು. ಥ್ಯಾಂಕ್ ಯು ಕಿಟ್ಟಣ್ಣ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ್ಯಂಡ್ ನಿಮ್ಮ ಏನಂತಾರೆ, ಈ ಸಿನಿಮಾ ವೇಷಗಳು ನನಗೆ ಒಂದು ಲಕ್ಕಿ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಮೊದಲನೇ ಸರಿ ನಂಗೆ ಕಿಶನ್ ಅಣ್ಣ ಬಂದುಬಿಟ್ಟು ಕತೆ ಹೇಳಿದಾಗ, ಅಯ್ಯೋ ಇಷ್ಟೊಂದು ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಸುಮಾರು ಸಾಂಗ್ಸ್ ಇದೆ ಆ್ಯಂಡ್ ಬಿಟ್ ಸಾಂಗ್ಸ್ ಇದೆ ಆ್ಯಂಡ್ ತುಂಬ ಚಾಲೆಂಜಿಂಗ್ ಆಗಿದೆ. ಏನಂದರೆ ತುಂಬ ತುಂಬ ಬೇರೆ 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 ವೆರೈಟೀಸ್ ಆಫ್ ಮ್ಯೂಸಿಕ್ಕು. ಮತ್ತು ನಾವು ಇವತ್ತೂ ಕೂತ್ಕೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾನೇ ಇದ್ವಿ. ಸೊ ಫಸ್ಟ್ ಆಫ್ ಆಲ್, ದ್ಯಾವರ ದೃಷ್ಟಿಯಲ್ಲಿ ಎಲ್ಲ ಜೀವ ಒಂದೇ ಕಾಣಣ್ಣ. ಈ ಸಾಂಗು ನಾನು ಕಿಶನ್ ಅಣ್ಣ ನನಗೆ ಕಾನ್ಸೆಪ್ಟ್ ಹೇಳಿದಾಗ, ಒಂದು ಮಡಿಕೆಲಿ ಇವಾಗ ನಾವು ಮಡಿಕೇರಿ ಕಡೆ ಹೋದಾಗ ಕಲ್ಗುಂಡಿ ಅಂತ ಒಂದು ಜಾಗ ಇದೆ. ಅಲ್ಲಿ ತುಂಬಿರೋ ಮಡಿಕೆನ ಹಿಂಗೆ ತಟ್ಟಿದಾಗ ಟಿಂಗ್ 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 ಅಂತ ಹೈ ಪಿಚ್ ಬರೋದು. ಮಡಿಕೆ ಖಾಲಿ ಇದ್ದಾಗ ಡುಮ್ 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 ಅಂತ. ಇದರಲ್ಲಿ ಈ ಥರ ಒಂದು ಮಡಿಕೆ ಸಾಂಗ್ ಮಾಡ್ಬೋದಾ ಅಂತ ಅನ್ಕೊತಾ ಇದ್ದೆ. ಬಟ್ ಪರ್ಫೆಕ್ಟ್ ಸಿಚುವೇಶನ್ ನನಗೆ ಸಿಕ್ಕಿರಲಿಲ್ಲ. ಆ್ಯಂಡ್ ಪರ್ಫೆಕ್ಟ್ ಸಿಚುವೇಶನ್ ನನಗೆ ವೇಷಗಳು ಸಿನಿಮಾದಿಂದ ಸಿಕ್ತು. ಆ್ಯಂಡ್ ಅದಕ್ಕೆ ಒಂದು ನನಗೆ ಐ ಕೆನಾಟ್ ಎಕ್ಸ್ಪ್ರೆಸ್, ಐ ಆಮ್ ಸೋ ಓವರ್ವೆಲ್ಮ್ ಟುಡೇ. ಏನಕ್ಕಂದರೆ ಕಿಟ್ಟಣ್ಣ ಅದನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಹಾಡಿದ್ದಾರೆ. ಆ್ಯಂಡ್ ಇವತ್ತೂ ನಾನು ಕಾರಲ್ಲಿ ಕೇಳಿಸ್ಕೊತಾ ಬರ್ತಾ ನನಗೆ ಐ ಕೆನಾಟ್ ಬಿಲೀವ್, ನನಗೆ ಮೈಯೆಲ್ಲ ಗೂಸ್ ಬಂಪ್ಸು. ಆ್ಯಂಡ್ ಚೇತನಣ್ಣ, ನಮ್ಮ ಅಣ್ಣ ಚೆನ್ನಾಗಿ ತುಂಬ ಬ್ಯೂಟಿಫುಲ್ ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಮಡದಿ, ಶೀ ಸಪೋರ್ಟೆಡ್ ಮೀ. ಅವಳು ಒಬ್ಬಳು ಸಿಂಗರ್ ಕೂಡ. ಆ್ಯಂಡ್ ನನ್ನ ಜೊತೆಗೆ ಪ್ರತಿಯೊಂದು ಕಂಪೋಸಿಷನ್ಸಲ್ಲಿ ಎಲ್ಲ ಅವಳು ಶೀ ಸಪೋರ್ಟೆಡ್ ಮೀ. ಆ್ಯಂಡ್ ದ ಹೋಲ್ ಟೈಮ್ ಎಂಟೈರ್ ಥೀಮ್ ನಮಗೆ ಜೋಶ್ ಕೊಡೋಕ್ಕೆ ನಮಗೆ ಮನೋಹರ್ ಜೋಶಿ ಸರ್ ಇದ್ದಾರೆ. ಸೊ ನಾನು ಅವ್ರಿಗೆ ಯಾವತ್ತೂ ಹೀ ಇಸ್ ದ ಜೋಶ್ ಮಷೀನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಎಂಟೈರ್ ಟೀಮ್, ಇವಾಗ ನಮಗೆ ಯಶಸ್ ಆಗ್ಬೋದು, ನಮ್ಮ ಪ್ರಕಾಶ್ ಅಣ್ಣ ಆಗ್ಬೋದು, ನಮ್ಮ ಇಡೀ ಟೀಮ್ ಸೋ ಸ್ವೀಟ್. ಎಷ್ಟು ಚೇಂಜ್ ಓವರ್ಗಳಿದೆ ಸಿನಿಮಾದಲ್ಲಿ ಅಂದರೆ ಅಷ್ಟು ಚೇಂಜ್ ಓವರ್ಗಳನ್ನ ನಾವು ಒಂದೇ ಸಿನಿಮಾದಲ್ಲಿ ಅಷ್ಟು ಒಳಗಡೆ ತೋರಿಸೋದಿದೆಯಲ್ಲ, ಅದು ರಿಯಲಿ ತುಂಬ ಚಾಲೆಂಜಿಂಗ್ ಜಾಬ್. ಆ್ಯಂಡ್ ಇದನ್ನು ಕಿಶನ್ ಸರ್ ತುಂಬ, ಆ್ಯಂಡ್ ಸೌಜನ್ಯ ಮೇಡಮ್ ತುಂಬ ಬ್ಯೂಟಿಫುಲ್. ಟೋಟಲಿ ಎಲ್ಲ ಡೈಲಾಗ್ಸಿಂದ ಹಿಡಿದು ಎಲ್ಲ ಮೇಡಮೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಜಗದೀಶ್ ಸರ್ ಕೂಡ ಸೌಜನ್ಯ ಮ್ಯಾಮ್ ಜೊತೆ ಸೇರಿಕೊಂಡು, ಆ್ಯಂಡ್ ತುಂಬ ಬ್ಯೂಟಿಫುಲ್ ಟೀಮ್ ವರ್ಕ್. ಆ್ಯಂಡ್ ಈ ಸಿನಿಮಾ 100% ಜನರ ಮನಸ್ಸು ಮುಟ್ಟುತ್ತೆ. ಅದು ಇಟ್ ವಿಲ್ ಬಿಕಮ್ ಎಲ್ರಿಗೂ ತಲುಪುತ್ತೆ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದಟ್ ಇಟ್ಸ್ ಗೋಯಿಂಗ್ ಟು ಬಿ ಎ ಸೂಪರ್ ಡೂಪರ್ ಮಿಲಿನಿಯಮ್ ಹಿಟ್, ಒನ್ ಆಫ್ ದ ಇಟ್ಸ್ ಕೈಂಡ್. ಸೊ ಈ ಸಿನಿಮಾಕ್ಕೆ ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರು, ಅಣ್ಣ ಎಲ್ಲ ತುಂಬ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಸೊ ನನಗೆಲ್ಲರೂ ಸಪೋರ್ಟ್ ಮಾಡಿ, ಈ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು, ನಮ್ಮನ್ನ ರೀಚ್ ಮಾಡಬೇಕು ಅಂತ ನಾನು ನನ್ನ ಮನಸಾರೆ ಕೇಳ್ಕೊತೀನಿ. ತುಂಬ ಧನ್ಯವಾದಗಳು ನಾವೊಂದು ಎರಡು ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅಣ್ಣ, ವಿಶ್ ಯು ಮೆನಿ ಹ್ಯಾಪಿ 40th ಬರ್ತ್ಡೇ. ಸೊ ಅಲ್ಲೇ ಅದು 40ಗೆ ಸ್ಟಾಪ್ ಆಗ್ಬಿಟ್ಟಿದೆ, ಅಲ್ಲಿಂದ ಆ ಕಡೆಗೆ ಬಂದಿಲ್ಲ ಸಾರಿ. ಸೊ ಅಲ್ಲಿಂದ ನಮಗೆ 40ಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ನಾವು ಆಫೀಷಿಯಲಿ ಅವ್ರನ್ನ. ಸೊ ವೇಷಗಳು,
ಐ ಥಿಂಕ್ ನಮ್ಮಲ್ಲಿ ಲಾಸ್ಟ್ ಫ್ಯೂ ಇಯರ್ಸಿಂದ ಕನ್ನಡ ಸಿನಿಮಾ ಒಂದು ರೂಟ್ಸ್ ಬಿಟ್ಬಿಟ್ಟಿದ್ದೀವಿ, ಬೇರೆ ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದೀವಿ ಅಂತ ಒಂದಿಷ್ಟು ಪ್ರತಿ ಸಿನಿಮಾ ಅಲ್ಲಿ ಇಲ್ಲಿ ಬಂದಾಗೆಲ್ಲನೂ ಈವನ್ ಜನ ಮಾತಾಡ್ಕೋತಾರೆ, ಇಂಡಸ್ಟ್ರಿ ಒಳಗಡೆ ಮಾತಾಡ್ಕೋತೀವಿ. ಐ ಥಿಂಕ್ ಈ ಒಂದು ಸಿನಿಮಾಲಿ ಆ ರೂಟ್ಸ್ ವಾಪಸ್ ಎತ್ಕೊಂಡು ಬರೋ ಒಂದು ದೊಡ್ಡ ಪ್ರಯತ್ನ ಕಿಶನ್ ಮಾಡ್ತಿದ್ದಾರೆ. ನಮ್ಮ ಕಲ್ಚರ್ ಇರ್ಬೋದು, ಕನ್ನಡ ಸಿನಿಮಾ ಯಾವುದಕ್ಕೆ ಫೇಮಸ್ ಇತ್ತು ಒಂದು ಪಾಯಿಂಟಲ್ಲಿ, ಆ ಎಲ್ಲ ಅಂಶಗಳು ವೇಷಗಳಲ್ಲಿದೆ ಅಂತ ವೆರಿ ಪ್ರೌಡ್ಲಿ ಐ ಕ್ಯಾನ್ ಸೇ. ಆ್ಯಂಡ್ ನಾ ಕಿಟ್ಟಣಂಗೆ ರೀಸೆಂಟ್ಲಿ ಹೇಳ್ತಿದ್ದೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಥರದ್ದು ಕನ್ನಡ ಭಾಷೆ ಹೆಂಗೆ ಚೇಂಜ್ ಆಗುತ್ತೆ ಎವ್ರಿ 100-150 ಕಿಲೋಮೀಟರ್ಸ್, ಫ್ರಮ್ ನಾರ್ತ್ ಟು ಎಕ್ಸ್ಟ್ರೀಮ್ ಸೌತ್ ಟು ವೆಸ್ಟ್ ಟು ಈಸ್ಟ್. ಇವರು, ಐ ವಿಲ್ ವೆರಿ ಪ್ರೌಡ್ಲಿ ಸೇ ದಿಸ್, ಹೀ ಈಸ್ ಒನ್ ಆ್ಯಕ್ಟರ್ ಹೂ ಕ್ಯಾನ್ ಸ್ಪೀಕ್ ಆಲ್ ಕೈಂಡ್ ಆಫ್ ಆ ಕನ್ನಡ ವಿತ್ ಸಚ್ ಅಥೆಂಟಿಸಿಟಿ. ಆ್ಯಂಡ್ ಅದಕ್ಕೆ ನಾನು ರೀಸೆಂಟ್ಲಿ ಹೇಳ್ತಿದ್ದೆ, ಅದಕ್ಕೆ ಹಿ ಹ್ಯಾಸ್ ಈ ಫ್ಯಾನ್ ಫಾಲೋಯಿಂಗ್ ಅಕ್ರಾಸ್ ದ ಸ್ಟೇಟ್. ಎಲ್ಲೇ ಹೋದ್ರೂ, ಮಂಗಳೂರಿಗೆ ಹೋದರೆ ಓ ನಮ್ಮ ಕಡೆ ಸಕ್ಕದಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ, ನಾರ್ತ್ ಕರ್ನಾಟಕ ಹೋದರೆ ಅಲ್ಲಿ ಸಕ್ಕದಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರೂ ಇವರು ಆ ಭಾಗದ ಕನ್ನಡನ ಅಷ್ಟೇ ಅದ್ಭುತವಾಗಿ ಜಸ್ಟಿಸ್ ಮಾಡಿದ್ದಾರೆ ಅವ್ರ ಸಿನಿಮಾಗಳಲ್ಲಿ. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಕಿಟ್ಟಿ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾರೋ ಕೇಳ್ತಾ ಇದ್ರು ರವಿ ಬೆಳಗೆ ಅವ್ರ ಕತೆ ಇದೆ, ಎಷ್ಟು ಚಾಲೆಂಜ್ ಇರುತ್ತೆ ಅಂತ ಹೇಳಿಬಿಟ್ಟು. ರವಿ ಬೆಳಗೆಯವ್ರ ಕಥೆಯವ್ರನ್ನ ನಾನು ಹಾಯ್ ಬೆಂಗಳೂರು ಅಂಕಣಗಳನ್ನ ಓದ್ಕೊಂಡು, ಅವ್ರ ಪುಸ್ತಕಗಳನ್ನ ಓದ್ಕೊಂಡು ಬೆಳೆದವನು ನಾನು. ನನಗೆ ಇಲ್ಲಿ ಅಂದರೆ ನನಗೆ ಮನೋಹರ್ ಜೋಶಿಯಿಂದ ಕಿಶನ್ ಸರ್ ಭೇಟಿಯಾಗಿದ್ದು. ಇಲ್ಲಿ ಏನಂತಂದರೆ ನಾರ್ತ್ ಕರ್ನಾಟಕ ಭಾಷೆ, ನಾನು ನಾರ್ತ್ ಕರ್ನಾಟಕದವನು, ಧಾರವಾಡದವನು. ಸೊ ಆ ನಾರ್ತ್ ಕರ್ನಾಟಕ ಭಾಷೆಯಲ್ಲಿ ಸ್ಪೆಷಲಾಗಿ ಸ್ವಲ್ಪ ಬಳ್ಳಾರಿ ಭಾಷೆನ ಇದರಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ 90% ಆಫ್ ದಿಸ್ ಸಿನಿಮಾ ಆ ಬಳ್ಳಾರಿ ಭಾಷೆನಲ್ಲೇ ಇದೆ. ಕರ್ನಾಟಕದಲ್ಲಿದ್ದರೂ ಮಧ್ಯಪ್ರದೇಶದಲ್ಲಿ ಶೂಟಿಂಗ್ ಹೋದ್ರೂ ಕೂಡ ಆ ಭಾಷೆ ಬಳಕೆ ಆಗ್ತಾ ಇರುತ್ತೆ. ಸೊ ನನಗೆ ಅಲ್ಲಿ ಬಂದಾಗ ಫಸ್ಟಿಗೆ ಅದು ಮಾಮೂಲಿ ಭಾಷೆನಲ್ಲೇ ಬರೆದಿತ್ತು. ನಾನು ಆ್ಯಸ್ ಅ ನಾರ್ತ್ ಕರ್ನಾಟಕದವನಾಗಿ ಇದರಲ್ಲಿ ಆ ನಾರ್ತ್ ಕರ್ನಾಟಕ ಫ್ಲೇವರನ್ನು ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಸೌಜನ್ಯ ಅವರು ಸೇರಿ ಆ ಸಂಭಾಷಣೆಗಳನ್ನ ಬರೆದಿದ್ದೀವಿ. ಸೊ ಅದರಲ್ಲೊಂದು ಸ್ಪೆಷಲ್ಲು ಅದೇ ಮನೋಹರ್ ಹೇಳಿದಾಗೆ ಕಿಟ್ಟಿ ಸರು ವುಮನ್ ಆ್ಯಂಡ್ ಮೆನ್ ಎರಡು ಪಾತ್ರನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನೊಬ್ಬ ಬರಹಗಾರನಾಗಿ ಹೇಳಬೇಕಾಗಿರೋದು ಏನಂತಂದರೆ, ಆ ಒಂದು ವುಮನ್ ಪಾತ್ರ ಅಂದರೆ ಹೆಂಗಸಿನ ಪಾತ್ರ ಏನು ಬರುತ್ತೆ, ಬರೀ ಸುಮ್ಮನೆ ಹೆಂಗಸಿನ ಪಾತ್ರ ಬರೋಕ್ಕಂತ ಬರಲ್ಲ. ಅದಕ್ಕೆ ಕಥೆ ಇದೆ, ಅದಕ್ಕೆ ಹಿನ್ನೆಲೆ ಇದೆ, ಆ್ಯಂಡ್ ಅದಕ್ಕಾದ ಒಂದು ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಇದೆ. ಆ ಸಿನಿಮಾಗೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಬ್ಯಾಕ್ಗ್ರೌಂಡ್ ಇದೆ. ಅದು ಇಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ದಟ್ ಈಸ್ ವಾಟ್ ಈ ಸಿನಿಮಾದ ದೊಡ್ಡ ಚಾಲೆಂಜು. ಅದನ್ನು ಕಿಟ್ಟಿ ಸರ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಸ್ಪೆಷಲ್ ಪಾಯಿಂಟ್ ಆಗುತ್ತೆ, ವಿಶೇಷವಾದ ಪಾಯಿಂಟ್ ಆಗುತ್ತೆ ಈ ಸಿನಿಮಾದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೇನು ಮತ್ತೆ ಸೆಕೆಂಡ್ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸಿನಿಮಾ ರಿಲೀಸ್ ಆದಮೇಲೆ ನೀವು ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಕಿಟ್ಟಿ ಸರ್ಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ತುಂಬ ಸ್ನೇಹಿತರು, ಅವ್ರು ಹೇಳಿರೋದಕ್ಕೋಸ್ಕರ ಆಯ್ತಣ್ಣ ನಿಮ್ಮ ಜೊತೆ ನಾವು ಇರ್ತೀವಿ ಅಂದಿದ್ದೀವಿ, ಈಗಲೂ ಇರ್ತೀವಿ, ಮುಂದೇನೂ ಇರ್ತೀವಿ. ಆತ್ಮೀಯರೇ, ಮದ್ಯಪಾನ ಸೇವಿಸುವವರು ಸೇವಿಸಬಹುದು, ಆಹಾರ